ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಗೆ ಒಂದು ಹುಡುಗಿನ ತೋರಿಸ್ತಾರೆ. ಒಂದು ಹುಡುಗನ್ ಚಿತ್ರ ಬಿಡಿಸ್ತಾ ಇರ್ತಾಳೆ. ಈ ಹುಡುಗಿ ಹೆಸರೇ ಜಾಂಗ್. ಹೇಗೆ ಅಂದ್ರೆ ಅವಳು ಓದಿನಲ್ಲಿ ತುಂಬಾನೇ ಹಿಂದೆ ಇರ್ತಾಳೆ. ಅವಳಿಗೆ ಯಾವ್ದೇ ತರ ಆಸಕ್ತಿ ಇರಲ್ಲ. ಮೇಲಿಂದ ಅವಳು ತುಂಬಾನೇ ದಪ್ಪ ಇರ್ತಾಳೆ. ಅದು ಅವಳಿಗೂ ಕೂಡ ಇಷ್ಟ ಇರಲ್ಲ. ಇದನ್ನ ನೋಡಿ ಎಲ್ಲಾರು ಕ್ಲಾಸ್ ಫ್ರೆಂಡ್ಸ್ ಎಲ್ಲರೂ ಅವಳು ಬುಲಿ ಮಾಡ್ತಾರೆ, ತುಂಬಾನೇ ರೇಗಿಸ್ತಾರೆ, ಹೊಡಿತಾರೆ. ಅಂಡ್ ಅವಳು ಓದಿನಲ್ಲಿ ತುಂಬಾನೇ ಹಿಂದೆ ಇರ್ತಾಳೆ. ಎಲ್ಲಾ ಎಕ್ಸಾಮ್ ಅಲ್ಲೂ ಫೇಲ್ ಆಗ್ತಿರ್ತಾಳೆ, ಎಲ್ಲ ಟೆಸ್ಟ್ ಅಲ್ಲೂ ಫೇಲ್ ಆಗ್ತಿರ್ತಾಳೆ. ಅದಕ್ಕೆ ಅವಳು ಟೀಚರ್ ಕೂಡ ತುಂಬಾನೇ ಬೈತಿರ್ತಾರೆ. ಅದು ತುಂಬಾನೇ ಅವಳುಗಳು ಟ್ರಬಲ್ ತಗೊಂತಿರ್ತಾಳೆ. ಇದರಿಂದ ಅವ್ರ ಅಮ್ಮ ತುಂಬಾನೇ ಟೆನ್ಷನ್ ತಗೊಂಡಿದ್ರು. ಓದೋದಿಲ್ಲ, ಬರೆಯೋದಿಲ್ಲ, ಬರೀ ತಿನ್ಕೊಂಡಿರ್ತೀಯ ಅಂತ ಬೈತಿರ್ತಾರೆ. ಇದೆಲ್ಲ ಮಾಡಿದ್ರು ಕೂಡ ಅವಳು ಸ್ಕೂಲ್ ಬರಕ್ ಯಾಕೆ ಇಷ್ಟ ಅಂದ್ರೆ ಅವಳು ಹೋಗೋ ಬರೋ ದಾರಿಲಿ ಒಂದು ಅಂಗಡಿ ಇದೆ, ಅಲ್ಲಿ ಯಾವಾಗ್ಲೂ ತಿಂಡಿ ತಗೊಂಡ್ ಹೋಗೋದಂದ್ರೆ ಅವಳು ತುಂಬಾನೇ ಇಷ್ಟ. ಮೇಲಿಂದ ಸ್ಕೂಲ್ ಅಲ್ಲಿ ಅವಳಿಗೊಂದು ಕ್ರಶ್ ಇದ್ದಾನೆ. ಆ ಕ್ರಶ್ ಹೆಸರೇ ಲೀಹಾ ಅಂತ. ಆಮೇಲೆ ಲೀಹಾ ಬಂದ್ಬಿಟ್ಟು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾನೆ. ಮಿಯಾ ಅನ್ನೋ ಒಂದು ಹುಡುಗಿ ಕೂಡ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾಳೆ. ಮಿಯಾಂಗೆ ಲಿಯೋ ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ. ಅವಳು ಕೂಡ ಹೇಗಾದ್ರೂ ಲಿಯೋ ಹತ್ರ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಲಿಯೋ ಕೂಡ ಹೇಗಾರ ಹತ್ರ ಆಗ್ಬೇಕು ಅಂತ ಜಿಯಾಂಗ್ ಕೂಡ ಯೋಚನೆ ಮಾಡಿರ್ತಾಳೆ. ಆಗ ಒಂದು ಸ್ಕೂಲ್ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೀತಿರ್ಬೇಕಾದ್ರೆ ಮಿಯಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ. ಅವಾಗ ಜಾಂಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ. ಯಾಕಂದ್ರೆ ಅವಳು ಲಿಯೋಗೆ ಹತ್ರ ಆಗಬಹುದು ಅಂತ. ಅವಳು ತುಂಬಾನೇ ಶೈ ಆಗ್ಬಿಡ್ತಾಳೆ, ಏನು ಮಾತಾಡೋದೇ ಇಲ್ಲ. ಅವಾಗ ಹೇಳ್ತಾಳೆ, ನೀವು ನಂಗೆ ಓಟ್ ಹಾಕಿ, ನೀವು ನನ್ನನ್ನು ಗೆಲ್ಸಿದ್ರೆ ನನ್ನ ಸ್ಟೂಡೆಂಟ್ಸ್ ತುಂಬಾನೇ ಬೆನಿಫಿಟ್ಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಎಲೆಕ್ಷನ್ ನಡೆಯಕ್ ಶುರು ಆಗುತ್ತೆ. ಎಲೆಕ್ಷನ್ ನಡೆಯೋದು ಫೋನ್ ಅಲ್ಲಿ. ಹೈಯೆಸ್ಟ್ ಅಲ್ಲಿ ಮಿಯಾನೇ ಇರ್ತಾಳೆ. ಈ ಕಡೆ ಜಾಂಗ್ ಎಲ್ಲರ ಹತ್ರನೂ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ, ಕೈಯೆಲ್ಲ ಮುಗಿತಿರ್ತಾಳೆ, ಪ್ಲೀಸ್ ನಂಗೆ ಓಟ್ ಮಾಡಿ ಅಂತ. ಆಗತಾನೆ ಅವ್ರ ಕ್ಲಾಸ್ ಮೇಟ್ ಒಬ್ಬ ಹುಡುಗ ಜಾಂಗ್ದು ಬ್ಯಾಗ್ ತಗೊಂಡು, ನೀನ್ ಗೆಲ್ಸ್ಬೇಕಂದ್ರೆ ಬಂದಿ ಬ್ಯಾಗ್ ನ ಇಡಿ ಅಂತ ಹೇಳ್ಕೊಂಡು ಓಡೋಗ್ತಿರ್ತಾನೆ. ಬ್ಯಾಗ್ ನ ಎತ್ತು ಬಿಸಾಕ್ಬಿಡ್ತಾನೆ. ಅದು ಹೋಗಿ ಮರದ ಮೇಲೆ ಸಿಗಾಕೊಳ್ಳುತ್ತೆ. ಜಾಂಗ್ ಹೆಂಗಾರು ಎಲೆಕ್ಷನ್ ಗೆಲ್ಲೇಬೇಕು ಅನ್ನೋ ಕಾರಣ ಮರದ ಮೇಲೆ ಹತ್ತಿ ಎತ್ಕೊಳಕಂತ ಹೋಗ್ತಾಳೆ. ಅಲ್ಲಿಂದ ಬಿದ್ದೋಗ್ಬಿಡ್ತಾಳೆ. ಇದನ್ನ ನೋಡಿ ಸ್ಟೂಡೆಂಟ್ಸ್ ಎಲ್ರಿಗೂ ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾಳೆ ಅಂತ ಅವಳನ್ನು ಕೂಡ ಓಟ್ ಹಾಕ್ತಾರೆ. ಅವಳಿಗೆ 5th ಪ್ಲೇಸ್ ಬಂದಿರುತ್ತೆ. ಹೆಂಗಾರು ಮಾಡಿ ಜಾಂಗ್ ನ ಸೋಲಿಸ್ಬೇಕಲ್ಲ ಅಂತ ಮಿಯಾ ಏನ್ ಮಾಡ್ತಾಳೆ, ಅವಳ ಪರ್ಸ್ ನ ತಗೊಂಡ್ ಹೋಗ್ಬಿಟ್ಟು ಜಾಂಗ್ ಬ್ಯಾಗ್ ಒಳಗೆ ಹಾಕ್ಬಿಟ್ಟಿರ್ತಾಳೆ. ಅವಾಗ ಕಡೆ ಟೀಚರ್ ಹುಡುಕ್ಸಕ್ ಶುರು ಮಾಡಿದಾಗ ಅದು ಜಾಂಗ್ ಬ್ಯಾಗ್ ಅಲ್ಲೇ ಸಿಗುತ್ತೆ. ಅವಾಗ ನೀನು ಓದೋದು ಇಲ್ಲ, ಅದ್ರ ಮೇಲೆ ಕಳ್ತನ ಬೇರೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅವ್ರ ಟೀಚರ್ ಕೂಡ ಅವಳಿಗೆ ಚೆನ್ನಾಗಿ ಬೈದು ನಾಳೆ ನಿನ್ ಪೇರೆಂಟ್ಸ್ ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಈ ಕಡೆ ಅವಳು ರಿಕ್ವೆಸ್ಟ್ ಮಾಡ್ಕೊಡ್ತಿಲ್ಲ, ಸರ್ ನಾನು ಕದ್ದಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರ ಟೀಚರ್ ಕೂಡ ಕೇಳೋದೇ ಇಲ್ಲ. ಮತ್ತೆ ಅವಳನ್ನ ಎಲೆಕ್ಷನ್ ಇಂದ ಕೂಡ ಆಚೆಗೆ ಹಾಕಿರ್ತಾರೆ. ಎಲೆಕ್ಷನ್ ಇಂದ ಕ್ಯಾನ್ಸಲ್ ಮಾಡಿರ್ತಾರೆ. ಏನ್ ನನ್ನ ಲೈಫ್ ಹೀಗಾಗೋಯ್ತಲ್ಲ ಅಂತ ಜಾಂಗ್ ಪ್ಯಾಥೋ ಸಾಂಗ್ ಹಾಕೊಂಡು ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಅವಾಗ ಅಲ್ಲೊಬ್ರು ಅಜ್ಜಿ ಬರ್ತಾರೆ. ಅವ್ರ ಕೆಳಗೆ ಕುತ್ಕೊಳಕ್ಕೆ ಅಂತ ಹೋಗ್ತಾರೆ. ಅವಾಗ ಜಾಂಗ್ ಕೂಡ ಹೆಲ್ಪ್ ಮಾಡ್ತಾಳೆ. ಅವಾಗ ಅಜ್ಜಿ ಕೇಳಿ ಏನಾಯ್ತು, ಯಾಕೆ ಹಿಂಗ್ ಕೂತಿದ್ಯಾ ಅಂತೆಲ್ಲ ಕೇಳಿದಾಗ ಜಾಂಗ್ ಇರೋ ಸ್ಟೋರಿ ಎಲ್ಲ ಹೇಳ್ತಾಳೆ. ಹಿಂಗ ಆಗುತ್ತೆ, ನಂಗೆ ತುಂಬಾ ಬೇಜಾರಾಗ ಹಂಗೆ ಅಂತೆಲ್ಲ ಹೇಳ್ತಾಳೆ. ಅವಾಗ ಅಜ್ಜಿ ಹೇಳ್ತಾಳೆ, ನಾಳೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ, ಹೋಗು ಮನೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ಸೊ ಅಲ್ಲಿಂದ ಮಾರ್ನಿಂಗ್ ಆಗುತ್ತೆ. ಜಾಂಗ್ ಕೂಡ ಎದ್ದು ಸ್ಕೂಲ್ಗೆ ಎತ್ತ ಪ್ರಕಾರ ರೆಡಿ ಆಗ್ತಾಳೆ. ಅಲ್ಲೊಂದು ಇರುತ್ತೆ, ಅವ್ರ ಅಮ್ಮನೇ ವಾಚ್ ತಂದು ಇಟ್ಟಿರ್ಬೋದು ಅಂದ್ಬಿಟ್ಟು ಅವಳು ವಾಚ್ ಹಾಕೊಂಡು ಅಲ್ಲಿಂದ ಹೊರಡ್ತಾಳೆ. ಅವಾಗ ಬಟನ್ ಕ್ಲಿಕ್ ಆದಾಗ ಒಂದು ನಂಬರ್ ಕಾಣಿಸುತ್ತೆ. ಅವಳು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲ್ಲ. ಆಚೆ ಬಂದು ನೋಡ್ತಾಳೆ, ಅವ್ರ ಅಮ್ಮ ಇರಲ್ಲ, ರೋಡ್ ಅಲ್ಲಿ ಯಾರು ಜನ ಕೂಡ ಇರಲ್ಲ. ಅವಳು ಫುಲ್ ಆಶ್ಚರ್ಯ ಆಗುತ್ತೆ. ಅವಳು ಯಾವಾಗಲೂ ಅಂಗಡಿಲಿ ಅಂಕಲ್ ಕೂಡ ಇರಲ್ಲ. ಏನೋ ಫುಲ್ ವಿಚಿತ್ರ ಅನ್ಸುತ್ತೆ ಅವಳಿಗೆ. ಸೈಕಲ್ ಇಂದ ಇಳಿಬೇಕಾದ್ರೆ ಅವಳ ಲಂಗ ಕೂಡ ಹರಿಯುತ್ತೆ. ಸ್ಕೂಲಲ್ಲಿ ಹೋಗಿ ನೋಡ್ತಾಳೆ, ಯಾರು ಇರಲ್ಲ. ಕ್ಲಾಸಲ್ಲಿ ಹೋಗಿ ನೋಡ್ತಾಳೆ, ಯಾರಲ್ಲ. ಅವಳು ಫುಲ್ ಶಾಕ್ ಆಗುತ್ತೆ. ಏನಿದೆ ಇಡೀ ಸ್ಕೂಲಲ್ಲಿ ರಜಾನ ಏನ್ ಕೊಟ್ಟಿದ್ದಾರೆ, ಯಾರು ಇಲ್ವಲ್ಲ ಅಂತ. ಅವಳು ಯಾಕೆ ಯಾರು ಕ್ಲಾಸಲ್ಲಿ ಇಲ್ಲ, ಏನು ಇಲ್ಲ ಅನ್ಬಿಟ್ಟು ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಯಾರು ಇವತ್ತು ನನಗೆ ಬುಲಿ ಮಾಡೋಕಿಲ್ಲ, ಏನೇನು ಇಲ್ಲ ಅಂತ ಅವಳು ಸ್ವಲ್ಪ ಖುಷಿ ಪಟ್ಕೊಂಡು ಸ್ವಲ್ಪ ಮಸ್ತಿ ಮಾಡೋಣ ಅಂತ ಅನ್ಕೋತಿರ್ತಾಳೆ. ಸ್ವಲ್ಪ ಎಂಜಾಯ್ ಮಾಡ್ತಾಳೆ. ಅಲ್ಲಿ ಮಿಯಾ ಸೈಕಲ್ ನೋಡ್ತಾಳೆ. ಮಿಯಾ ಸೈಕಲ್ ನ ಏನಪ್ಪ ಮಾಡೋದು ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಹೋಗಿ ಒಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಇರೋದಲ್ಲ ಅಲ್ಲಿ ಮೇಲೆ ಇಟ್ಬಿಡ್ತಾಳೆ. ಆಮೇಲೆ ಒಂದು ಪೇಂಟಿಂಗ್ ಬ್ರಷ್ ತಗೊಂಡು ಐ ಲವ್ ಯು ಲಿಯೋ ಅಂತ ಬರ್ದ್ಬಿಟ್ಟು ಅಲ್ಲಿಂದ ಆರಾಮಾಗಿ ಹೋಗ್ತಾಳೆ, ಖುಷಿಯಾಗಿ ಹೋಗ್ತಾಳೆ. ಆಮೇಲೆ ಆ ತಿಂಡಿ ಶಾಪ್ ಅಲ್ಲಿ ತಿಂಡಿ ಎಲ್ಲ ತಗೊಂಡು ಒಂದಷ್ಟು ತಗೊಂಡು ಮನೆಗೂ ಬಂದು ತಿಂತಾ ಇದ್ದಾಳೆ. ತಿನ್ಕೊಂಡು ಹಾಗೇನೆ ಅವಳು ಕೈ ಹೀಗ್ ಮಾಡ್ಕೊಂಡು ಮಲ್ಕೊಳಕ್ ಹೋಗ್ತಾಳೆ. ಅವಾಗ ಆ ಬ್ರೇಸ್ಲೆಟ್ ಇಂದ ಒಂದು ಲೈಟ್ ಬಂದು ಆಫ್ ಆಗುತ್ತೆ. ಅವಾಗ ಅವ್ರ ಅಮ್ಮ ಬಾಗಿಲು ತಗೊಂಡ್ ಬಂದು, ಏನ್ ಮಾಡ್ತಿದ್ಯಾ ಇಲ್ಲಿ ನೀನು, ಇಷ್ಟೊಂದು ತಿನ್ಕೊಂಡು ಕೂತಿದ್ಯಲ್ಲ, ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಾ ನಿಂಗೆ, ಹೋಗಿ ಫುಲ್ ಲೇಟ್ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅನ್ಕೋತಾಳೆ, ಇದೆಲ್ಲ ಒಂದ್ ಕನ್ಸ ಅಂತ ಅನ್ಕೊಂಡು ಅಲ್ಲಿಂದ ಅರ್ಜೆಂಟ್ ಆಗಿ ವಾಪಸ್ ಸ್ಕೂಲ್ ಹೋಗಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಅಂಕಲ್ ಇರ್ತಾರೆ. ಅಂಕಲ್ ಹೇಳ್ತಿರ್ತಾರೆ, ನನ್ನ ತಿಂಡಿ ಎಲ್ಲ ಯಾರು ಕದ್ಬಿಟ್ಟಿದಾರಲ್ಲ ಅಂತ ಹೇಳ್ತಿರ್ತಾಳೆ. ಅಲ್ಲಿಂದ ಸ್ಕೂಲ್ ಹೋಗ್ತಾಳೆ. ಅಲ್ಲಿ ಫೀಲ್ಡ್ ಅಲ್ಲಿ ಪ್ಲೇ ಗ್ರೌಂಡ್ ಅಲ್ಲಿ ಮಿಯಾ ಮೇಲೆ ಬಾಸ್ಕೆಟ್ ಬಾಲ್ ಕೋರ್ಟ್ ಮೇಲೆ ಕೂತಿರ್ತಾಳೆ. ಇದನ್ನ ನೋಡಿ ಅವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಆಮೇಲೆ ಅವಳು ಐ ಲವ್ ಯು ಅಂತ ಬರ್ದಿರೋ ಜಾಗದಲ್ಲಿ ಹೋಗಿ ನೋಡ್ತಾಳೆ. ಎಲ್ಲರೂ ಆಶ್ಚರ್ಯದಿಂದ ಅಲ್ಲೋ ನಿಂತ್ಕೊಂಡು ನೋಡ್ತಿರ್ತಾರೆ. ಅವಾಗ ಇದೆಲ್ಲ ಏನು ನಿಜಾನ ಕನ್ಸ, ಯಾರು ನನ್ ಚೀಟಿ ಅಂತ ಅವಳು ಹಂಗೆ ಮಾತಾಡ್ಕೊಡ್ತಿರ್ಬೇಕಾರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಹುಡುಗ ಚೀಟ್ ಬಿಡ್ತಾನೆ. ಅವನೇ ಅವಳ ಕ್ರಶ್ ಲಿಯೋ. ಇದನ್ನ ನೋಡಿ ಅವಳಿಗೆ ಸ್ವಲ್ಪ ಶೈ ಆಗ್ಬಿಡುತ್ತೆ. ಕನ್ಫ್ಯೂಸ್ ಅಲ್ಲೂ ಹೆಂಗಿ ಸಾಧ್ಯನೇ ಇಲ್ವಾ ಅಂತ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅವಳ ಲಂಗನು ತೆಗೆದು ನೋಡ್ತಾಳೆ, ಅದು ಕೂಡ ಹರಿದಿರುತ್ತೆ. ಅವಳಿಗೆ ಒಂದ್ ಸ್ವಲ್ಪ ಏನೋ ನಡೀತಿದೆಯಲ್ಲ ಅಂತ ತುಂಬಾನೇ ಶಾಕ್ ಕೂಡ ಆಗಿರುತ್ತೆ. ಮನೆಗ್ ಬರ್ತಾಳೆ. ಮನೆಗ್ ಬಂದು ಅಮ್ಮ ಇವತ್ತು ಹಿಂಗೆಲ್ಲ ಆಯ್ತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಅವ್ರ ಅಮ್ಮ ಹಿಂಗೆಲ್ಲೋ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ಹುಷಾರಿಲ್ಲ ಏನೋ ನಿಂಗೆ ಅನ್ಬಿಟ್ಟು ಸರಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಅವ್ರ ಅಮ್ಮ ನಂಬೋದೆಲ್ಲ ಸರಿ ಅನ್ಬಿಟ್ಟು ಈ ಕಡೆ ರೂಮ್ ಅಲ್ಲಿ ಬಂದು ನೋಡ್ತಾಳೆ. ರೂಮ್ ಅಲ್ಲಿ ಬಂದಾಗ ಅವಾಗೆ ಕಾಣಿಸಿದ ಅಜ್ಜಿನೇ ಇವಾಗೂ ಕಾಣಿಸ್ತಾರೆ. ಇವಳಿಗೆ ನೋಡಿ ಶಾಕ್ ಆಗ್ಬಿಡುತ್ತೆ. ಏನಪ್ಪ ಇದು ಅಂದ್ಬಿಟ್ಟು ಏನು ಯಾರೋ
ಬಂದಿದೆ ಅಂದ್ಬಿಟ್ಟು ಹೊಡಿಯೋಕೆ ಅಂತ ಹೋಗ್ತಾಳೆ. ಅವಾಗ ಅಜ್ಜಿ ಎದ್ದೇಳ್ತಾರೆ, ನಾನು ಇದು ಅಂತ ಹೇಳ್ತಾರೆ. ಏನ್ ಇಷ್ಟೊಂದು ಸ್ನಾಕ್ಸ್ ಎಲ್ಲ ತಿಂತಾ ಇದೆ, ಹಿಂಗೆಲ್ಲ ತಿಂದ್ರೆ ದಪಾನೇ ಇರ್ತೀಯ ನೀನು ಅಂತ ಹಂಗೆ ಮಾತಾಡ್ತಿರ್ತಾರೆ. ಅವಾಗ ಹೇಳ್ತಾರೆ ಇದೆಲ್ಲ ನೀನೇನಾಯ್ತಲ್ಲ ಮ್ಯಾಜಿಕ್ ಮಾಡಿದ್ದು ಅಂತ ಅವಳು ಕೇಳ್ತಾಳೆ. ಅವಾಗ ಅಜ್ಜಿ ಹೇಳ್ತಾರೆ, ನಾನಲ್ಲ, ನಿನ್ ಕೈಯಲ್ಲಿರೋ ಬ್ರೇಸ್ಲೆಟ್ ಮಾಡಿರೋ ಕೆಲಸ ಇದು. ಈ ಬ್ರೇಸ್ಲೆಟ್ ಹಾಕೊಂಡ್ರೆ ನಿನ್ಗೆ ಒನ್ ವೀಕಲ್ಲಿ ಇನ್ನೊಂದು ಎಕ್ಸ್ಟ್ರಾ 24 hours ಸಿಗುತ್ತೆ, 1 day ಎಕ್ಸ್ಟ್ರಾ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಬ್ರೇಸ್ಲೆಟ್ ನಿನ್ ಕೈಯಲ್ಲಿ ಬಿಟ್ರೆ ಇನ್ ಯಾರ ಕೈಯಲ್ಲೂ ವರ್ಕ್ ಆಗಲ್ಲ, ನಿನ್ ಕೈಯಲ್ಲಿ ಮಾತ್ರನೇ ವರ್ಕ್ ಆಗೋದು. ಇದು ಸ್ಟಾರ್ಟ್ ಆದಾಗ ನಿಂಗೆ 24 hours ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಜಾಂಗೆ ಸ್ವಲ್ಪ ಶಾಕ್ ಆಗುತ್ತೆ. ವಾವ್, ಈ ತರ ಎಲ್ಲಾನು ಇರುತ್ತಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಆಶ್ಚರ್ಯ ಪಡ್ತಾ ಇರ್ತಾಳೆ. ಅವಾಗ ಅವಳು ಕೇಳ್ತಾಳೆ, ಸರಿ ನಂಗೆ 24 hours ಸಿಗುತ್ತೆ ಸರಿ, ಮತ್ತೆ ನಾನು ಪ್ಲೇ ಗ್ರೌಂಡ್ ಅಲ್ಲಿ ನಾನು ಸೈಕಲ್ ತೆಗೆದು ಕೋರ್ಟ್ ಮೇಲೆ ಹಾಕಿದ್ದೆ, ಬಾಸ್ಕೆಟ್ ಬಾಲ್ ಕೋರ್ಟ್ ಮೇಲೆ, ಅದಂಗೆ ಮಿಯಾ ಕೂಡ ಅಲ್ಲಿ ಹೋದ್ಲು ಅಂತ ಕೇಳಿದಾಗ, ನೀನು ಟೈಮ್ ಫ್ರೀಸ್ ಮಾಡಿದಾಗ ಅಲ್ಲಿ ಯಾರು ಇರ್ತಾರೋ ನಿಜವಾಗ್ಲು ಅವ್ರಿಗದ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ನೀನ್ ಸೈಕಲ್ ಮುಟ್ಬೇಕಾದ್ರೆ ಮಿಯಾ ಅಲ್ಲೇ ಇದ್ಲು, ಅದಕ್ಕೋಸ್ಕರನೇ ಸೈಕಲ್ ಎತ್ಕೊಂಡು ಅಲ್ಲಿ ಹಾಕ್ದಾಗ ಮಿಯಾ ಕೂಡ ಅಲ್ಲಿಗೆ ಹೋದ್ಲು ಅಂತ ಹಾಗೆ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಈ 24 ಗಂಟೆಲಿ ನೀನ್ ಏನ್ ಬೇಕಾರೋ ಮಾಡ್ಕೋ, ಜಗದಲ್ಲಿ ಯಾರೂನು ಇರಲ್ಲ, ನಿಂಗೊಂದು ಎಕ್ಸ್ಟ್ರಾ ಡೇ ಇದೆ, ಯಾರು ಏನಾರೋ ಮಾಡ್ಕೋ, ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಜ್ಜಿ ಕೂಡ ಹೊರಡ್ತಾರೆ. ನೆಕ್ಸ್ಟ್ ಡೇ ಜಿಂಗು ಬರ್ತಾಳೆ. ಅವಾಗೊಂದು ವಾಚ್ ನ ಕ್ಲಿಕ್ ಮಾಡಿದಾಗ ಯಾರು ಕೂಡ ರೋಡಲ್ಲಿ ಇರಲ್ಲ. ಫಸ್ಟ್ ಅವಳು ಮಾಡೋ ಕೆಲ್ಸನೇ ಅಲ್ಲಿ ರೂಮ್ಗೆ ಹೋಗ್ತಾಳೆ, ಅಲ್ಲಿ ನೋಡ್ತಾಳೆ ಎಲ್ಲಾನು ಹೇಗೆ ಇಟ್ಕೊಂಡಿದ್ದಾನೆ ಹಂಗೆ ಹಿಂಗೆ ಅಂತೆಲ್ಲ ನೋಡ್ತಿರ್ತಾನೆ. ಅಲ್ಲೊಂದು ನೋಟ್ ತಗೊಂತಾಳೆ, ನೋಟ್ ಪೇಪರ್ ತಗೊಂಡು ಅದ್ರ ಮೇಲೆ ಲಿಯೋಗೆ ಬರೀತಾಳೆ, ಪೈ ಅಂತ ಬರ್ದಿರ್ತಾಳೆ ಅವಳ ಹೆಸರು, ಪೈ ಅಂತ ಅವಳು ಸಿಂಬಲೈಸ್ ಮಾಡಿ. ವಾಚ್ ನ ಆಫ್ ಮಾಡಿದ ತಕ್ಷಣ ಅಲ್ಲಿಗೆ ಲಿಯೋ ಬಂದಿರ್ತಾನೆ. ಅವ್ನು ಓದ್ಕೊಂತಿರ್ತಾನೆ, ಆ ಟೈಮಲ್ಲಿ ಅವ್ನ ಬುಕ್ ಮೇಲೆ ಯಾರೋ ಬರ್ದಿರೋದು ನೋಡಿ, ಯಾರು ಬರ್ದಿರೋದು ಇದು, ಅವಾಗಿಂದ ಹಾಗೆ ಇದೆಯಾ ಅಂತ ಅವ್ನು ಕನ್ಫ್ಯೂಸ್ ಆಗ್ತಾನೆ. ಮತ್ತೆ ಅವ್ನು ಓದೋಕ್ ಶುರು ಮಾಡ್ತಾನೆ. ಅಲ್ಲಿಗೆ ಮತ್ತೆ ಜಾಂಗ್ ಬಂದು ಮತ್ತೆ ಏನಾದ್ರು ಬರೀತಾಳೆ. ಅವಾಗ ಅವ್ನು ಫುಲ್ ಶಾಕ್ ಆಗ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ, ಏನಪ್ಪ ಇದು, ಅದನ್ನ ಭೂತ ಏನಾರ ಬಂತ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾನೆ. ಅವನಕ್ಕೆ ಬರೀತಾನೆ. ಸೊ ಹಂಗೆ ಅವ್ರಿಬ್ರು ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ, ಬಟ್ ಅವ್ನಿಗೆ ಅದು ಸ್ವಲ್ಪ ಖುಷಿ ಅಂತ ಅನಿಸ್ತಾ ಇರುತ್ತೆ. ಈ ಕಡೆ ಜೂನ್ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ನೆಕ್ಸ್ಟ್ ಅವಳು ಸ್ಕೂಲಿಗೆ ಬರ್ತಾಳೆ. ಅವಳು ಟೀಚರ್ ಕೇಳ್ತಾನೆ, ನಿನ್ ಪೇರೆಂಟ್ಸ್ ನ ಕರ್ಕೊಂಡ್ ಬಂದಿದ್ನಲ್ಲ ಎಲ್ಲಿ ಅಂತ ಹೇಳ್ತಾನೆ. ಅವಾಗ ಜೂಂಗ್ ಹೇಳ್ತಾಳೆ, ಸರ್ ಸ್ಕೂಲಲ್ಲಿ ತುಂಬಾ ವಿಚಿತ್ರ ಘಟನೆಗಳು ನಡೀತಾ ಇದೆ, ಹಿಂಗೆ ಹಾಗೇನೆ ಅವಳ ಪರ್ಸ್ ಕೂಡ ನನ್ನ ಬ್ಯಾಗ್ ಒಳಗೆ ಬಂದಿರಬಹುದು ಅಂತ ಜೂಂಗ್ ಹೇಳ್ತಾಳೆ. ಅದಕ್ಕೆ ಅವ್ರು, ಸರ್ ಹೌದಾ, ವಿಚಿತ್ರ ಘಟನೆ ಎಲ್ಲ ನಡೀತಿದ್ಯಾ, ಹಾಗಾದ್ರೆ ಇಲ್ಲಿಂದ ನನ್ನ ಬಾತ್ರೂಮ್ ಕಳ್ಸು ನೋಡೋಣ ಅಂತ ಹೇಳ್ತಾರೆ. ಅವಾಗ ಟೈಮ್ ನ ಫ್ರೀಸ್ ಮಾಡ್ಬಿಟ್ಟು ಜೋಂಗ್ ಅವ್ರ ಸರ್ನ ಬಾತ್ರೂಮ್ ಅಲ್ಲಿ ಇಟ್ಬಿಡ್ಬೇಕು. ನೆಕ್ಸ್ಟ್ ಮಿನಿಟ್ ಕಂಡ್ಬಿಟ್ಟು ನೋಡಿದ ತಕ್ಷಣ ಅವ್ರ ಸರ್ಗೂ ಶಾಕ್ ಆಗುತ್ತೆ. ಅಲ್ಲಿಂದ ಅವ್ರ ಸರ್ ಕ್ಲಾಸಿಗೆ ಬಂದು ಎಲ್ರಿಗೂ ಹೇಳ್ತಾರೆ, ಜಾಂಗ್ ಕಳ್ಳಿ ಅಲ್ಲ, ಈ ಸ್ಕೂಲಲ್ಲಿ ತುಂಬಾ ವಿಚಿತ್ರ ಘಟನೆಗಳು ನಡೀತಿದೆ, ಜಾಂಗ್ ಕಳ್ಳಿ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಜಾಂಗ್ ಅದೇ ತರ ನೋಟ್ ಅಲ್ಲಿ ಬರ್ದು ಕೇಳ್ತಿರ್ತಾನೆ ಲಿಯೋಗೆ, ಯಾಕೆ ಬೇಜಾರಲ್ಲಿದ್ಯಾ ಅಂತ ಕೇಳಿದಾಗ ಲಿಯೋ ಹೇಳ್ತಾನೆ, ನನ್ಗೆ ಬಾಸ್ಕೆಟ್ ಬಾಲ್ದು ಕಾಂಪಿಟೇಷನ್ ಇದೆ, ಬಟ್ ನನ್ಗೆ 1 ವಾರ ರಜೆ ಬೇಕು, ಸ್ಕೂಲಲ್ಲಿ ಕೊಡಲ್ಲ ಅಂತ ಹೇಳ್ತಿರ್ತಾನೆ. ಹೌದಾ ಅಂತ ಕೇಳ್ಬಿಟ್ಟು ಜಾಂಗ್ ಕೂಡ ಸುಮ್ಮನೆ ಆಗಿರುತ್ತೆ. ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ಗೆ 2 days ಹಾಲಿಡೇ ಅನ್ನೋದನ್ನ ನೋಟಿಸ್ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಜಾಂಗ್ ಮತ್ತೆ ವೈಸ್ ಪ್ರಿನ್ಸಿಪಲ್ ಎದುರು ಬದ್ರು ಆದಾಗ ಜಾಂಗ್ ಬೇಕು ಅಂತ ವೈಸ್ ಪ್ರಿನ್ಸಿಪಲ್ ಡಿಕ್ಕಿ ಹೊಡೆದು ಅಲ್ಲಿನ ಟೈಮ್ ಫ್ರೀಸ್ ಮಾಡ್ಬಿಟ್ಟು ಹೋಗಿ 2 ದಿವಸ ಇದೆ 1 ವಾರ ಅಂತ ನೋಟಿಸ್ ಪೀರಿಯಡ್ ಅಲ್ಲಿ ಸೀಲ್ ಹೊಡೆದ್ಬಿಟ್ಟು ಎಲ್ರಿಗೂ ಕಳಿಸ್ತಾರೆ. ಅವಾಗ ವೈಸ್ ಪ್ರಿನ್ಸಿಪಲ್ ಟೀಚರ್ ತಗೊಂಡು ಕೊಟ್ಟಾಗ ಟೀಚರ್ಗೆ ಶಾಕ್ ಆಗುತ್ತೆ, ಹೋಗ್ಲಿ ಬಿಡು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ಟೀಚರ್ ಕೂಡ ಎಲ್ಲ ಮಕ್ಳಿಗೆ ಹೇಳ್ತಾರೆ. ಮಕ್ಕಳು ಅಲ್ಲಿಂದ ತುಂಬಾನೇ ಖುಷಿಯಾಗಿ ಎಲ್ರು ಹೋಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇಲ್ಲಿ ಯಾವ್ದು ಕಾಂಪಿಟೇಷನ್ ನಡೆಯುತ್ತೆ, ಅವರೇ ವಿನ್ ಆಗ್ತಾರೆ. ಇದ್ರಲ್ಲಿ ಸ್ವಲ್ಪ ಜಾಂಗ್ ಕೂಡ ಹೆಲ್ಪ್ ಮಾಡ್ತಾಳೆ, ಟೈಮ್ ಫ್ರೀಸ್ ಔಟ್ ಮಾಡಿ ಫ್ರೀಸ್ ಇನ್ ಮಾಡಿ ಇವ್ನಿಗೂ ಕೂಡ ಹೆಲ್ಪ್ ಮಾಡ್ತಾನೆ. ಅವ್ರು ಗೆದ್ದಿದ್ ನೋಡಿ ಜಾಂಗ್ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅದೇ ನೆಕ್ಸ್ಟ್ ಸೀನ್ ಅಲ್ಲಿ ಮಿಯಾ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊತಿರ್ತಾರೆ. ನಾಳೆ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಅಲ್ಲಿ ನಾನೇ ಪಾಸ್ ಆಗಿ ಲಿಯೋಗೆ ಹತ್ರ ಆಗ್ತೀನಿ, ಆಮೇಲೆ ಈ ಜಾಂಗ್ ನ ಹೆಂಗಾರೋ ನಾವು ದೂರ ಮಾಡೋಣ, ಅವಳನ್ನ ಇನ್ನೂ ಸ್ವಲ್ಪ ಕಾಳ್ಸೋಣ ಅಂತೆಲ್ಲ ಮಾತಾಡ್ಕೊತಿರ್ತಾರೆ. ಇದನ್ನ ಕೇಳಿ ಜಾಂಗ್ ವಾಶ್ರೂಮ್ ಒಳಗೆ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಆಚೆ ಬರ್ತಾಳೆ. 2 days ಹಾಲಿಡೇಸ್ ಮುಗಿದ್ಮೇಲೆ ಅಲ್ಲಿಗೆ ಪ್ರಿನ್ಸಿಪಲ್ ಬರ್ತಾರೆ. ಪ್ರಿನ್ಸಿಪಲ್ ಬಂದು, ಏನು ಇವತ್ತು ಸ್ಕೂಲಲ್ಲಿ ಯಾರು ಮಕ್ಕಳೇ ಇಲ್ಲ, ಯಾರು ನಿಮ್ಗೆಲ್ಲ ಹೇಳಿದ್ದು ಅಂತ ಹೇಳ್ಬಿಟ್ಟು ವೈಸ್ ಪ್ರಿನ್ಸಿಪಲ್ ಫೋನ್ ಮಾಡಿ ಎಲ್ಲ ಮಕ್ಕಳು ನೀವೇ ಕರ್ಸು, ನೀನ್ ಎಂತಕ್ಕೆ ಚೇಂಜ್ ಮಾಡಿದೆ 2 ದಿವಸದಿಂದ 1 ವಾರ ಅಂತ ಹೇಳ್ತಾರೆ. ಅವಾಗ ವೈಸ್ ಪ್ರಿನ್ಸಿಪಲ್ ಹೇಳ್ತಾರೆ, ನಾನೇನು ಚೇಂಜ್ ಮಾಡಿಲ್ಲ ಸರ್, ನೀವೇನ್ ಕೊಟ್ಟಿದ್ರೆ ಹಂಗೆ ಅಂತ ಆರ್ಗ್ಯುಮೆಂಟ್ಸ್ ನಡೀತಿರುತ್ತೆ. ಎಲ್ಲ ಮಕ್ಕಳನ್ನು ಸ್ಕೂಲ್ ಕರೆಸ್ತಾರೆ. ನೆಕ್ಸ್ಟ್ ಡೇ ಎಕ್ಸಾಮ್ ಇರುತ್ತೆ, ಎಲ್ಲರೂ ಕುತ್ಕೊಂಡು ಎಕ್ಸಾಮ್ ಬರೀತಾ ಇರ್ತಾರೆ. ಅವಾಗ ಜಾಂಗ್ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ನ ಫ್ರೀಸ್ ಮಾಡ್ಬಿಟ್ಟು ಪೇಪರ್ ತೆಗೆದು ಎಲ್ಲ ಬುಕ್ ತೆಗೆದು ಕ್ಲೀನ್ ಆಗಿ ಎಲ್ಲಾನು ಕಾಪಿ ಮಾಡಿ ಬರೀತಾಳೆ. ಆಮೇಲೆ ನೆಕ್ಸ್ಟ್ ಡೇ ರಿಸಲ್ಟ್ ಬಂದಾಗ ಅವಳೆ ಫಸ್ಟ್ ರ್ಯಾಂಕ್ ಆಗಿರುತ್ತೆ. ಎಲ್ರಿಗೂ ಶಾಕ್ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಜಾಂಗ್ ನ ರೆಕಗ್ನೈಸ್ ಮಾಡಕ್ ಶುರು ಮಾಡ್ತಾರೆ, ಮತ್ತೆ ಎಲ್ಲರೂ ಅವಳಿಗೆ ಕಂಗ್ರಾಟ್ಸ್ ಮಾಡಕ್ ಶುರು ಮಾಡ್ತಾರೆ. ಇನ್ಮೇಲೆ ಯಾರು ಬುಲಿ ಮಾಡಬಾರ್ದು ಅಂತ ಟೀಚರ್ ಕೂಡ ಹೇಳ್ತಾರೆ. ಅವಳು ಸ್ವಲ್ಪ ಹ್ಯಾಪಿ ಆಗಿರ್ತಾಳೆ. ಮತ್ತೆ ಇದ್ ಕಡೆ ಮಿಯೋಗೆ ತುಂಬಾನೇ ಕೋಪ ಬಂದಿರುತ್ತೆ, ಮತ್ತೆ ತುಂಬಾ ಉರ್ಕೊಂಡಿರ್ತಾಳೆ, ಹೇಗ್ ಸಾಧ್ಯ ಇದು ಅಂತ. ಇಲ್ಲಿ ಜಾಂಗ್ ಮತ್ತೆ ಮಿಯೋಗ್ ಸ್ವಲ್ಪ ಹತ್ರ ಕೂಡ ಆಗಿರ್ತಾರೆ. ಇಬ್ರು ಕೂಡ ಏನೋ ಮ್ಯಾಕ್ಸ್ ಸಮ್ಸ್ ಏನೋ ಮಾಡ್ತಿರ್ತಾರೆ. ಇದನ್ನ ನೋಡಿ ಅಲ್ಲಿಗೆ ಮಿಯಾ ಕೂಡ ಬರ್ತಾಳೆ, ಬಟ್ ತುಂಬಾನೇ ಉರ್ಕೊಂತ. ಸೊ ಅದ ನೆಕ್ಸ್ಟ್ ಡೇ ಲಿಯೋಂಗ್ ಕೂಡ ಲೈಬ್ರರಿ ಓದಿರ್ಬೇಕಾದ್ರೆ ಜಾಂಗ್ ಮಾತಾಡ್ಸಕ್ಕೆ ಅಂತ ಅಲ್ಲಿಗೆ ಹೋಗ್ತಾಳೆ. ಸೊ ಅಲ್ಲೂ ಕೂಡ ಅವರಿಬ್ರು ನೋಟ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ, ಫ್ರೀಸ್ ಇನ್ ಫ್ರೀಸ್ ಔಟ್ ಮಾಡಿ ಟೈಮ್ ನ. ಅಲ್ಲಿಗೆ ಒಂದು ಹುಡುಗಿ ಒಂದು ಮ್ಯಾಕ್ಸಮ್ ಕೇಳಕ್ಕೆ ಅಂತ ಬರ್ತಾಳೆ. ಹೆಂಗಿರೋ ಜಾಂಗ್ ಆ ಟೈಮ್ ಅಲ್ಲಿ ಎಕ್ಸಾಮ್ ಪಾಸ್ ಮಾಡಿ ಫಸ್ಟ್ ರ್ಯಾಂಕ್ ಬಂದಿರೋ ಕಾರಣ ಲಿಯೋಂಗ್ ತಗೊಂಡೋಗಿ ನೀನ್ ಇದನ್ನ ಸಾಲ್ವ್ ಮಾಡೋ, ನಂಗೆ ಬರ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಜಾಂಗ್ ತುಂಬಾನೇ ತಲೆ ಕೆಟ್ಟೋಗ್ಬಿಡುತ್ತೆ, ಹೆಂಗಪ್ಪ ಮಾಡೋದಂತ ತಿರ್ಗಾ ಟೈಮ್ ನ ಫ್ರೀಸ್ ಮಾಡ್ಬಿಟ್ಟು ಎಲ್ಲಾ ಕಡೆ ಹೋಗ್ಬಿಡ್ತಾಳೆ. ಎಲ್ಲೂ ಸಮ್ ಮಾಡಿರೋದೇ ಯಾರೂನು ಇರಲ್ಲ. ಅವ್ರ ಮ್ಯಾಕ್ಸ್ ಟೀಚರ್ ಸಾಲ್ವ್ ಮಾಡಿರ್ತಾರೆ ಸಮ್ನ. ಅಲ್ಲಿಂದ ಸೀದಾ ಅಲ್ಲಿಂದ ಫುಲ್ ಇಳಿಸ್ಕೊಂಡು ವಾಪಸ್ ತಗೊಂಡ್ ಬಂದು
ತೋರಿಸಿದಾಗ ಕರೆಕ್ಟ್ ಆಗಿದೆ ಸಮ್ಮು ಇದು ಅಂತ ಅವನು ಹೇಳ್ತಾನೆ. ಅವಳಿಗೂ ತುಂಬಾನೇ ಖುಷಿ ಆಗುತ್ತೆ. ಅವಾಗ ಎಲ್ಲಾ ಮಕ್ಕಳು ನಂದು ಒಂದ್ ಸಮ್ ಇದೆ, ನಂಗೂ ಹೇಳ್ಕೊಡು ಅಂತ ಅಲ್ಲಿ ಎಲ್ರಿಗೂ ಬರ್ತಾರೆ. ಅವಳು ಅಲ್ಲಿಂದ ಕೆಳಗೆ ಮೇಲೆ ಓಡೋದ್ ಮಾಡ್ತಾರೆ. ನೆಕ್ಸ್ಟ್ ಡೇ PT ಮಾಸ್ಟರ್ ಎಲ್ಲರೂ ಗ್ರೌಂಡ್ ಕರೆದಿರ್ತಾರೆ. ಯಾಕಂದ್ರೆ ಅವತ್ತು 100 ಮೀಟರ್ ರೈಸ್ ಕಾಂಪಿಟೇಷನ್ ಇರುತ್ತೆ. ಯಾರ್ಯಾರು ಆಡ್ತೀರಾ ಅಂತ ಕೇಳಿದಾಗ ಮಿಯಾ ಬಂದ್ಬಿಟ್ಟು ಜಾಂಗ್ನ ತಳ್ಳಿಬಿಡ್ತಾಳೆ. ಆವಾಗ PT ಮಾಸ್ಟರ್ ನೋಡಿ ಎಲ್ಲರೂ ಕಲ್ತ್ಕೊಳ್ಳಿ, ಓದೋದಲ್ಲೂ ಮುಂದೆ ಇದ್ದಾಳೆ, ಸ್ಪೋರ್ಟ್ಸ್ ಅಲ್ಲೂ ಮುಂದೆ ಬರ್ತಾಳೆ ಅಂತ PT ಮಾಸ್ಟರ್ ಹೇಳ್ತಾರೆ. ಅವಾಗ ಅವಳು ಆಡೋಕೆ ಅಂತ ಹೋಗ್ತಾಳೆ. ಅವಳಿಗೆ ತುಂಬಾನೇ ಸುಸ್ತಾಗ್ತಿರುತ್ತೆ. ಅವಾಗ ವಾಚ್ ಮೇಲೆ ಕೈ ಇಟ್ಟು ಟೈಮ್ ನ ಫ್ರೀಸ್ ಇನ್ ಫ್ರೀಸ್ ಔಟ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಕೂಡ ಮಿಯಾ ಮತ್ತೆ ಅವಳ ಫ್ರೆಂಡ್ ಇಬ್ರು ರೆಕಾರ್ಡ್ ಮಾಡ್ಕೊಂತಾ ಇರ್ತಾರೆ. ಅವ್ರಿಗೇನೋ ವಿಚಿತ್ರ ಅಂತ ಅನ್ಸುತ್ತೆ. ಆಮೇಲೆ ಅವ್ರ ರೆಕಾರ್ಡ್ ನ ತೆಗೆದು ನೋಡಿದಾಗ ಅವಳು ಪದೇ ವಾಚ್ ಮೇಲೆ ಕ್ಲಿಕ್ ಮಾಡ್ಕೋ ಮೇ ಬಿ ವಾಚ್ ಅಲ್ಲೇ ಏನೋ ಒಂದ್ ಇರ್ಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ. ಈ ಕಡೆ ಜಾಂಗ್ ಮತ್ತೆ ಲಿಯೋ ಮಾತಾಡ್ಕೋತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ ನಾನು ಹೆಂಗಿದ್ರು ನೀನ್ ಆಕ್ಸೆಪ್ಟ್ ಮಾಡ್ಕೋತೀಯ ಅಲ್ವಾ ಅಂತ ಜಾಂಗ್ ಕೇಳ್ತಾಳೆ ಲಿಯೋ ಹೇಳ್ತಾರೆ ಹೌದು ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ, ನೀನ್ ಹೇಗ್ ಗುರ್ತಿಡಿಯೋದು ಅಂತ ಲಿಯೋ ಕೇಳ್ತಾರೆ. ನಾನು ವೈಟ್ ಡ್ರೆಸ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಹೀರೋ ಎಲ್ಲ ವೈಟ್ ಡ್ರೆಸ್ ನ ಹಾಕೊಂಡ್ ನೋಡ್ತಾಳೆ. ಯಾವ್ದು ವೈಟ್ ಡ್ರೆಸ್ ಚೆನ್ನಾಗೇ ಇರಲ್ಲ. ಅವಾಗ ಒಂದ್ ಶಾಪ್ ಹೋಗ್ತಾಳೆ. ಅಲ್ಲೊಂದ್ ಡ್ರೆಸ್ ತುಂಬಾ ಇಷ್ಟ ಆಗಿರುತ್ತೆ, ಹಾಕೊಂತಾಳೆ. ಆದ್ರೆ ಅದಕ್ಕೆ ತುಂಬಾನೇ ದುಡ್ಡು ಜಾಸ್ತಿ ಇರುತ್ತೆ. ಪಿಗಿ ಬ್ಯಾಂಕ್ ತಂದಿರ್ತಾಳೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಅವಳು ಏನ್ ಮಾಡ್ತಾಳೆ, ಬುಕ್ಸ್ ನೆಲ್ಲ ತೆಗೆದು ಆಚೆ ಇಟ್ಟು ಅದನ್ನ ಬಟ್ಟೆನ ಒಳಗೆ ಹಾಕೊಂಡ್ಬಿಟ್ಟು ಬುಕ್ಸ್ ನೆಲ್ಲ ಹಾಕೊಂಡ್ಬೇಕಾದ್ರೆ ಒಂದ್ ಬುಕ್ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಿಯಾ ಬಂದ್ಬಿಟ್ಟು ಅವಳ ಬ್ಯಾಗ್ ಎಲ್ಲ ಲಾಕರ್ ಓಪನ್ ಮಾಡಿ ಬ್ಯಾಗ್ ಎಲ್ಲ ಚೆಕ್ ಮಾಡಿದಾಗ ಅದ್ರಲ್ಲಿ ಒಂದು ಬಟ್ಟೆ ಸಿಗುತ್ತೆ. ಬಟ್ಟೆ ಎತ್ತ ಹಾಕ್ತಾಳೆ. ಅವಾಗ ಲಿಯೋ ಮತ್ತೆ ಜಾಂಗ್ ಮಧ್ಯೆ ನಡೆದಿರೋ ಎಲ್ಲ ಕಾನ್ವರ್ಸೇಷನ್ ಕೂಡ ಓದ್ಬಿಡ್ತಾಳೆ. ಅವಾಗ ಅನ್ಕೋತಾಳೆ ಓ ಇದ ಸೀಕ್ರೆಟ್ ಇದು ಅಂತ ಅನ್ಕೊಂಡ್ಬಿಟ್ಟು ಆ ಒಂದು ವಾಚ್ ಏನಿರುತ್ತೆ ಅದನ್ನ ತೆಗೆದು ಡಸ್ಟ್ಬಿನ್ ಹಾಕ್ತಾಳೆ. ನೆಕ್ಸ್ಟ್ ಎಕ್ಸಾಮ್ ನಡೆಯುತ್ತೆ. ಅವಾಗ ಜಾಂಗ್ ಹತ್ರ ಇವಾಗ ಇಲ್ಲಿ ವಾಚ್ ಇಲ್ಲ. ಅವಳಿಗೆ ಯಾವ್ದೇ ತರ ಟೈಮ್ ಫ್ರೀಸ್ ಇನ್ ಫ್ರೀಸ್ ಔಟ್ ಮಾಡಕ್ ಆಗೋದಿಲ್ಲ. ವಾಚ್ ಬಂದ್ಬಿಟ್ಟು ಇವಾಗ ಕಸದ ಬುಡ್ಡಿ ಸೇರ್ಕೊಂಡಿದೆ, ಎಲ್ಲಿದೆ ಅಂತಾನು ಅವಳು ಗೊತ್ತಿಲ್ಲ. ಅವಳು ಏನ್ ಮಾಡೋದು ಅಂತ ಫುಲ್ ತಲೆ ಕೆಡ್ಸ್ಕೊಂತ ಇರ್ತಾಳೆ. ಅವಾಗ ಅವಳು ಸರಿ ಕಾಪಿ ಮಾಡಬೇಡ ಅಂತ ಕಾಪಿ ಮಾಡಕ್ ಹೋಗ್ತಾಳೆ. ಅವ್ರ ಟೀಚರ್ ಹತ್ರ ಸಿಗಾಕೋತಾಳೆ. ಸೊ ನೀನ್ ಹಿಂಗ ಪಾಸ್ ಆಗಿ ಫಸ್ಟ್ ರ್ಯಾಂಕ್ ಬಂದಿದ್ದು ಅಂತ ಅವ್ರ ಟೀಚರ್ ಕರೀತಾರೆ. ಅವಾಗ ಅವ್ರ ಪೇರೆಂಟ್ಸ್ ಅವ್ರ ಅಮ್ಮನ್ನು ಕರ್ತಿರ್ತಾರೆ. ಅವ್ರ ಅಮ್ಮ ಏನಿದೆ ಏನ್ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಆ ಡ್ರೆಸ್ ಓನರ್ ಕೂಡ ಬರ್ತಾಳೆ. ಅವಳು ಹೋದಾಗಿನ ನಮ್ದು ಒಂದು ವೈಟ್ ಡ್ರೆಸ್ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಅವ್ರ ಅಮ್ಮ ಅವಳು ಬ್ಯಾಗ್ ಚೆಕ್ ಮಾಡಿದಾಗ ಅಲ್ಲೇ ಇರುತ್ತೆ ವೈಟ್ ಡ್ರೆಸ್. ಈ ತರ ಎಲ್ಲ ಅವಮಾನ ಮಾಡ್ತೀಯಾ, ಎಷ್ಟು ಹೇಳಿದ್ರು ಮಾತು ಕೇಳಲ್ಲ ಅಂತ ಒಂದು ಕಪಾಳಕ್ಕೆ ಜಾಂಗ್ಗೆ ಹೊಡೆದ್ ಬಿಡ್ತಾಳೆ. ಅಲ್ಲಿಂದ ಅವಮಾನ ಸಹಿಸ್ಕೊಳಕ್ ಆಗದಿಲ್ಲ ಅಂತ ಜಾಂಗ್ ಓಡೋತಾಳೆ. ಅಲ್ಲಿಗೆ ಎಲ್ರಿಗೂ ವಿಚಾರ ಗೊತ್ತಾಗಿರುತ್ತೆ. ಎಲ್ರು ಹೇಳಕ್ ಶುರು ಮಾಡಿರ್ತಾರೆ. ಜಾಂಗ್ ಲಿಯೋಂಗ್ ಕೂಡ ಸಿಗ್ತಾನೆ. ಅದನ್ನ ನೋಡಿ ತುಂಬಾ ಅವಮಾನ ಆಗಿ ಅಲ್ಲಿಂದ ಓಡ್ ಬಂದ್ಬಿಡ್ತಾಳೆ. ಅಲ್ಲಿಂದ ಓಡ್ ಬಂದು ಯಾವ ಒಂದು ಗ್ಲಾಸ್ ತಗೊಂಡು ಫ್ರಸ್ಟ್ರೇಷನ್ ಎಲ್ಲ ಆಚೆಕ್ ಆಗ್ತಿರ್ತಾಳೆ. ಅವಾಗ ಅಲ್ಲಿ ಕೆಳಗೆ ನೋಡ್ತಾಳೆ, ವಾಚ್ ಒಳಗ್ ಸಿಗುತ್ತೆ. ಒಂದು ಹಳೆ ಫ್ಯಾಕ್ಟ್ರಿ ಇರುತ್ತೆ, ಅಲ್ಲಿ ಹೋಗ್ಬಿಡ್ತಾಳೆ. ಯಾರ ಕಣ್ಗೂ ಕಾಣಿಸಲ್ಲ. ಅವ್ರ ಅಮ್ಮ ಈ ಕಡೆ ಎಲ್ಲಾ ಕಡೆನೂ ಹುಡುಕ್ತಾ ಇರ್ತಾರೆ. ಎಲ್ಲೋದ್ಲು ನನ್ ಮಗಳು ಅಂತ ಪೋಸ್ಟರ್ ಇಟ್ಕೊಂಡು ರೋಡ್ ಎಲ್ರು ಕೇಳ್ತಿರ್ತಾಳೆ, ಇವಳನ್ನ ಇವಳು ನನ್ ಮಗಳು ನೋಡಿದ್ರ ಅಂತ. ಈ ಕಡೆ ಜಾಂಗು ಮನೆಯಿಂದ ಅಲ್ಲಿಂದ ಆಚೆ ಬರ್ದಿರೋ, ಸ್ಕೂಲ್ಗೆ ಹೋಗದಿರ ಎಲ್ಲೂ ಹೋಗದಿರ ಅಲ್ಲೇನೆ ಇರ್ತಾಳೆ, ಏನೂ ಮಾಡೋದಿಲ್ಲ. ಲಿಯೋನ್ ನಾಕ ಬರುತ್ತೆ, ಎಲ್ಲ ಒಂದ್ ಹೇಳೋಣ ಅಂತ ಹೋಗಷ್ಟೊಳಗೆ ಈ ಕಡೆ ಮಿಯಾ ವೈಟ್ ಡ್ರೆಸ್ ಹಾಕೊಂಡು ಲಿಯೋ ಮುಂದೆ ನಿಂತ್ಕೊಂಡಿರ್ತಾಳೆ. ಹೇಳ್ತಿರ್ತಾಳೆ, ನಾನೇ ನಿಂಗೆಲ್ಲ ಹೇಳ್ತಾ ಇದ್ದೆ, ಇಷ್ಟ ದಿವಸ ಚಾಟ್ ನಾವಿಬ್ರೆ ಮಾಡ್ತಿದ್ವು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ಜಾಂಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಲ್ಲಿಂದ ಹೊರಟು ಮತ್ತೆ ಹಳೆ ಫ್ಯಾಕ್ಟ್ರಿ ಹತ್ರ ಹೋಗಿ ತುಂಬಾನೇ ಕುರು ತಿಂಡಿ ತಿನ್ನಕ್ಕೆ ಶುರು ಮಾಡಿರ್ತಾಳೆ. ಎಷ್ಟು ತಿಂತಿರ್ತಾಳೆ ಅಂದ್ರೆ ಅವಳ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಎಷ್ಟು ತಿಂತಿರ್ತಾಳೆ ಬೇಜಾರ್ಗೆ. ಅವ್ರ ಅಮ್ಮನ ಅಂಗಡಿಗೆ ಹೋಗಿ ಎಲ್ಲಾನು ಊಟನೆಲ್ಲ ಫ್ರೀಸ್ ಇನ್ ಮಾಡ್ಬಿಟ್ಟು ಎಲ್ಲ ಊಟನೆಲ್ಲ ತಿನ್ಕೊಂಡ್ ಬರ್ತಿರ್ಬೇಕಾದ್ರೆ ಅವ್ರ ಅಮ್ಮ ಅಲ್ಲೊಂದ್ ನೋಟ್ ಬರ್ದಿರ್ತಾರೆ. ನನ್ ಮಗಳು ಕಾಣಿಸ್ತಿಲ್ಲ, ಇಲ್ಲಿ ಯಾರೇ ಊಟ ಕದೀತಾ ಇದ್ರು ಪ್ಲೀಸ್ ಊಟನ ಕದಿಯಕ್ ಹೋಗ್ಬೇಡಿ, ಪ್ಲೀಸ್ ನನ್ನ ಮಗಳು ಹುಡುಕದಲ್ಲಿ ಹೆಲ್ಪ್ ಮಾಡ್ಕೊಂಡ್ ಕೊಡಿ ಅಂತ ಬರ್ದಿರ್ತಾರೆ. ಇದನ್ನ ನೋಡಿ ಜಾಂಗ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇನ್ಮೇಲೆ ಈ ವಾಚ್ ನ ಬಳಸೋದು ಬೇಡ, ನಾನು ಇನ್ಮೇಲೆ ನಮ್ಮ ಅಮ್ಮನ ಅಂಗಡಿ ಕದಿಯೋದು ಬೇಡ ಅಂತ ಡಿಸೈಡ್ ಆಗಿ ಅಲ್ಲೊಂದ್ ಪೇಪರ್ ನ ಆಯ್ತಿರ್ತಾಳೆ. ಅವಾಗ ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಅವಳಿಗೆ ಹೇಳ್ತಾಳೆ, ಏನ್ ಮಾಡ್ತಿದ್ಯಾ ನೀನು ಇಲ್ಲಿ ಅಂತ ಕೇಳ್ತಾಳೆ. ಅವಾಗ ಅವ್ರ ಅಜ್ಜಿ, ನನ್ಗೆ ವಾಚ್ ಬೇಡ, ಏನು ಬೇಡ, ನೀವೇ ಇಟ್ಕೊಳ್ಳಿ, ನನ್ ಜೀವನನೇ ಹಾಳಾಗಿ ಹೋಗ್ಬಿಟ್ಟಿದೆ, ನನ್ ಮುಂಚೆ ತರ ನನ್ ಜೀವನ ಬೇಕು ಅಂತ ಹೇಳ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ, ನೀ ಇದನ್ನೆಲ್ಲ ಮಾಡ್ಕೊಂಡಿದ್ ನೀನೇನೆ, ಯಾರಿಗೂ ಇಲ್ದಿರೋ ಅಂತ ಒಂದು 24 ಗಂಟೆ ಒಂದಿನ ಎಕ್ಸ್ಟ್ರಾ ನಿನಗ್ ಸಿಕ್ಕಿದೆ, ಯಾರಿಗೂ ಟೈಮೇ ಇಲ್ಲ ಅಂತ ಅಂತಿರ್ತಾರೆ. ಅಂತದ್ರಲ್ಲಿ ನಿನ್ಗೆ ಒಂದ್ ದಿವಸ ಎಕ್ಸ್ಟ್ರಾ ಸಿಕ್ಕಿರೋ ನೀನೆಲ್ಲ ಏನ್ ಮಾಡ್ದೆ, ನೀನು ಬರೀ ಕುರುಕ್ ತಿಂಡಿ ತಿನ್ಕೊಂಡು ಬರೀದಿರ ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ಯಾ, ನಿಂಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ, ಇದನ್ನ ಚೆನ್ನಾಗಿ ಉಪಯೋಗಿಸ್ಕೋ, ಸಣ್ಣ ಆಗು, ಚೆನ್ನಾಗಿ ಓದು, ಚೆನ್ನಾಗಿ ಬರೀ, ನಿಮ್ಮಮ್ಮನ್ ಚೆನ್ನಾಗಿ ನೋಡ್ಕೋ, ಇವಾಗ ಸೀದಾ ಮನೆಗೆ ಹೋಗು, ನಿಮ್ಮಮ್ಮ ಏನನ್ನೂ ಅನ್ನಲ್ಲ ಅಂತ ಅಜ್ಜಿ ತುಂಬಾನೇ ಸಮಾಧಾನ ಮಾಡ್ತಾರೆ. ಅದಕ್ಕೆ ಜಾಂಗ್, ಹೌದು ನಾನು ತುಂಬಾನೇ ತಪ್ಪು ಮಾಡಿದೀನಿ, ಈ ತರ ನಾನು ಮಾಡಬಾರ್ದಾಗಿತ್ತು ಅಂತ ಅನ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗ್ತಾಳೆ. ತುಂಬಾನೇ ಭಯ ಆಗಿರುತ್ತೆ ಅವ್ರಮ್ಮ ಏನಂತಾರೋ ಏನೋ ಅಂತ. ಅಲ್ಲಿಂದ ಅವ್ರ ಅಮ್ಮ ನೋಡ್ತಾಳೆ. ಅವ್ರ ಅಮ್ಮ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇಬ್ರು ಹಾಕೊಂಡು ತಕೊಂಡು ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ, ಅಮ್ಮ ಇನ್ಸತಿ ಆಗಲ್ಲ ಮಾಡಲ್ಲ ಅಂತ ಇವಳು ಹೇಳ್ತಿರ್ತಾರೆ, ನನ್ ಮಗಳೇ ಅಂತ, ನೀನ್ ಏನ್ ಮಾಡ್ದಿರ ಪರವಾಗಿಲ್ಲ ನನ್ ಜೊತೆ ಇರು ಅಂತ ತುಂಬಾನೇ ಅಳ್ತಿರ್ತಾರೆ ಇಬ್ರು ಕೂಡ. ನೆಕ್ಸ್ಟ್ ಡೇ ಜಾಂಗ್ ಸ್ಕೂಲ್ಗೆ ಹೋಗ್ತಾಳೆ. ಅವಳು ಕಾಪಿ ಹೊಡೆದಿರೋ ಕಾರಣ ಅವಳಿಗೆ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಮಾಡಿರಲ್ಲ, ಅವ್ರ ಜೂನಿಯರ್ ಕ್ಲಾಸ್ಗೆ ಹಾಕಿರ್ತಾರೆ. ಅಲ್ಲಿರೋ ಮಕ್ಕಳಿಗೆ ಎಲ್ರು ನೋಡಿ ಅವಳನ್ನ ಆಡ್ಕೊಳಕ್ ಶುರು ಮಾಡ್ತಾರೆ. ಅವಳು ಅದನ್ನ ಹೆಸಿಟೇಟ್ ಮಾಡ್ಕೊಳ್ಳ, ಹೌದು ಇದೆಲ್ಲ ನಂಗೆ ಪನಿಷ್ಮೆಂಟ್ ಅಂದ್ಬಿಟ್ಟು ಬೆಂಚ್ ಕೂಡ ಹಿಂದ್ಗಡೆ ಹಾಕಿರ್ತಾಳೆ. ಅಲ್ಲಿಂದ ನಂಗೆ ಇದೆಲ್ಲ ಪನಿಷ್ಮೆಂಟ್ ಆಗ್ಲೇಬೇಕು ನಾನು ಮಾಡಿರೋ ತಪ್ಪಿಗೆ ಅಂದ್ಕೊಂಡು ಅಲ್ಲಿ ಕುತ್ಕೊಂಡು ಓದಕ್ ಶುರು ಮಾಡ್ತಾಳೆ. ಟೈಮ್ ಫ್ರೀಸ್ ಮಾಡ್ಬಿಟ್ಟು ಓದ್ತಾಳೆ, ತುಂಬಾನೇ ಓದ್ತಾಳೆ.
ಅದ್ ಸಿಕ್ಕಿರೋ ಟೈಮಲ್ಲಿ ಜಾಗಿಂಗ್ ಮಾಡ್ತಾಳೆ, ಎಕ್ಸರ್ಸೈಸ್ ಮಾಡ್ತಾಳೆ, ಅವಳಿರೋಂತ ಎಲ್ಲ ಕುರುಕ್ ತಿನ್ನು ತೆಗೆದು ಬಿಸಾಕ್ತಾಳೆ. ಇನ್ಮೇಲೆ ನಾನು ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು, ಇನ್ಮೇಲೆ ಯಾವ್ದು ತಪ್ಪು ಮಾಡಬಾರ್ದು ಅಂತ ಅನ್ಕೊಂತಾಳೆ. ಲಿಯೋ ರೂಮ್ ಹೋಗಿ ನೋಡ್ತಾಳೆ, ಅಲ್ಲಿ ಬರ್ದು ಎಲ್ಲಾನು ಕಾನ್ವರ್ಸೇಷನ್ ಲಿಯೋ ಏನ್ ಮಾಡಿರ್ತಾರೆ ಎಲ್ಲಾ ಕಡೆ ಅನ್ಸಿರ್ತಾರೆ. ಅವಾಗ ಹೇಳ್ತಾನೆ ನಂಗೆ ಗೊತ್ತು ಮಿಯಾ ಆ ಹುಡುಗಿ ಅಲ್ಲ, ಪೈ ಹುಡುಗಿ ಅಲ್ಲ, ನನ್ಗೆ ಗೊತ್ತು, ನೀನ್ ಎಲ್ಲಿದ್ಯೋ ಪ್ಲೀಸ್ ಬೇಗ ಬಾ ಅಂತ ಕೂಡ ಬರ್ದಿರ್ತಾನೆ. ಇದನ್ನ ನೋಡಿ ಅವಳು ತುಂಬಾ ಖುಷಿಯಾಗಿ ಒಂದು ಗೊಂಬೆ ಕೂಡ ಇರ್ತಾಳೆ. ಪ್ರತಿ ದಿನ ಓದಕ್ ಶುರು ಮಾಡ್ತಾಳೆ, ಜಾಗಿಂಗ್ ಮಾಡ್ತಾಳೆ. ಒಂದ್ ದಿವಸ ಹೇಗಾಗಿರ್ತಾಳೆ ಅಂದ್ರೆ ಅವ್ರ ಅಮ್ಮಂಗೂ ಅವಳು ಗುರ್ತಿಡಿಯಕ್ಕೆ ಸಾಧ್ಯನೇ ಇರಲ್ಲ, ಹಾಗಾಗಿರ್ತಾಳೆ. ಅವ್ರ ಅಮ್ಮನೇ ಕೂಡ ಅವಳನ್ನ ನೋಡಿ ಶಾಕ್ ಆಗಿ ಹೋಗ್ತಾರೆ. ಇದು ನಿಜವಾಗ್ಲೂ ನನ್ನ ಮಗಳು ಜೂಂಗೇನಾ ಅಂತ ಅಷ್ಟು ಶಾಕ್ ಆಗಿರ್ತಾಳೆ. ಯಾಕಂದ್ರೆ ಅವಳು ಅಷ್ಟು ವರ್ಕ್ಔಟ್ ಮಾಡಿ, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಒಂದು ಸುಂದರವಾದ ಹುಡುಗಿಯಾಗಿ ಬದಲಾವಣೆ ಆಗಿರ್ತಾಳೆ. ಓದೋದಲ್ಲೂ ಮುಂದೆ ಇರ್ತಾಳೆ, ಓದೋದಲ್ಲೂ ಫಸ್ಟ್ ರ್ಯಾಂಕ್ ತೆಗಿತಿರ್ತಾಳೆ. ಎಲ್ಲರೂ ಅವಳು ನೋಡಿ ಖುಷಿ ಪಡ್ತಿರ್ತಾರೆ, ಎಲ್ರಿಗೂ ಆಶ್ಚರ್ಯ ಆಗಿರುತ್ತೆ. ಅವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಜೋಂಗ್ ಕುತ್ಕೊಂಡು ಓದ್ತಿರ್ತಾಳೆ, ಅಲ್ಲಿಗೆ ಲಿಯೋ ಬರ್ತಾನೆ. ಲಿಯೋ ಬಂದ್ ಕೇಳ್ತಾನೆ, ನನಗೆ ಅನಿಸ್ತಿದೆ ನೀನೇ ಪೈ ಅಂತ, ಈ ಗೊಂಬೆ ನೀನೇ ತಾನೇ ಇಟ್ಟಿದ್ದು ಅಂತ ಕೇಳ್ತಾನೆ. ಆದ್ರೆ ಜೋಂಗ್ಗೆ ತುಂಬಾನೇ ಶೈ ಆಗ್ಬಿಡುತ್ತೆ, ಅವಳು ಏನು ಮಾತಾಡಕ್ಕೆ ಹೋಗಲ್ಲ. ಇಲ್ಲ ನಾನ್ ಪೈ ಇಲ್ಲ, ನೀನ್ ಏನ್ರ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಗೊತ್ತು ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ನಿಜವಾಗ್ಲೂನಾ ಅಂತ ಹೇಳ್ತಾನೆ. ಅವ್ನು ಅಲ್ಲಿಂದ ಹೊಟ್ಟೋಗ್ತಾನೆ. ಮನೆಗ್ ಬಂದು ತುಂಬಾ ರಿಗ್ರೆಟ್ ಮಾಡ್ಕೋತಾಳೆ, ನಾನು ಎಂತ ಕೆಲಸ ಮಾಡಿದೆ, ನಾನೇ ಅಂದ್ರು ನಾನು ಯಾಕೆ ಕೇಳಕ್ ಹೋಗಿಲ್ಲ ಅನ್ಬಿಟ್ಟು ಅನ್ಕೊಂಡು ನೆಕ್ಸ್ಟ್ ಡೇ ಹೋಗಿ ರೂಮ್ ನೋಡಿದಾಗ ರೂಮ್ ಫುಲ್ ಖಾಲಿ ಆಗಿರುತ್ತೆ. ಅಲ್ಲಿ ಒಂದು ಲೆಟರ್ ಬರ್ದಿರ್ತಾನೆ, ನಾನು ಪೈ ನೀನ್ ಒಬ್ಳಿಗೋಸ್ಕರ ನಾನು ಹಾಸ್ಟೆಲ್ ಇದ್ದೆ, ನನ್ಗೆ ನೀನೇ ಇಲ್ಲ ಅಂದ್ಮೇಲೆ ನನ್ಗೆ ಇಲ್ಲಿರೋ ಯಾವುದೇ ಒಂದು ಇದೂ ಇಲ್ಲ ಅನ್ಬಿಟ್ಟು ಲೆಟರ್ ಮೇಲೆ ಬರ್ದು ಹೊಟ್ಟೋಗಿರ್ತಾನೆ. ಅಲ್ಲಿಂದ ಇದನ್ನ ಓದಿದ ಜೋಂಗ್ ಅಲ್ಲಿಂದ ಸೀದಾ ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲ್ ಹತ್ರ ಫ್ರೆಂಡ್ ಹತ್ರ ಕೇಳ್ತಾಳೆ ಎಲ್ಲಿದ್ದಾನೆ ಲಿಯೋ ಅಂತ ಕೇಳ್ತಾನೆ. ಅವ್ನು ಇವಾಗ ತಾನೆ ಅವನು ಹಳ್ಳಿಗೆ ಹೋಗ್ತಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಅವಳಿಂದ ಹೆಂಗೋ ಟೈಮ್ ಫ್ರೀಸ್ ಮಾಡ್ತಾಳೆ, ಬಟ್ ಆಗಲ್ಲ, ಯಾಕಂದ್ರೆ ಅವತ್ತಿನ ಕೋಟ ಮುಗ್ದೋಗಿರುತ್ತೆ. ಅವಾಗ ಟ್ರೈನ್ ಹೋಗ್ತಿರೋ ಟೈಮಲ್ಲಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ ನಾನೇ ಪೈ ಅಂತಂದ್ರು. ಅವ್ನಿಗೆ ಗ್ಲಾಸ್ ಇರೋ ಕಾರಣ ಏನೂ ಕೇಳಿಸ್ತಾ ಇಲ್ಲ. ಆ ಒಂದು ಸ್ಟೇಷನ್ ಮೇಲೆ ಬರೀತಾಳೆ ನಾನೇ ಪೈ ಅಂತ ಬಂದಾಗ ಅವ್ನಿಗೆ ಗೊತ್ತಾಗುತ್ತೆ. ಬಟ್ ಅಷ್ಟೊಳಗೆ ಟ್ರೈನ್ ಮೂವ್ ಆಗ್ಬಿಟ್ಟಿರುತ್ತೆ. ಹೆಂಗಿದ್ರು ಅವ್ನಿಗೆ ಗೊತ್ತಾಯ್ತಲ್ಲ ಅಂತ ಅನ್ಕೊಂಡು ಜೋಂಗ್ ಸಮಾಧಾನವಾಗಿಂದ ನೆಕ್ಸ್ಟ್ ಡೇ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಡೇ ಇಂದ ಜಾಗಿಂಗ್ ಎಲ್ಲ ಮಾಡ್ತಿರ್ಬೇಕು. ಅಜ್ಜಿ ನೋಡ್ತಾಳೆ. ಅಜ್ಜಿ ಯಾವ್ದೋ ಒಂದು ಹುಡುಗನ ಇಟ್ಕೊಂಡು ಸಮಾಧಾನ ಮಾಡ್ತಿರ್ತಾನೆ. ಆ ಹುಡುಗ ನಾನು ಹೋಗಲ್ಲ, ಸ್ಕೂಲ್ ಹೋಗಲ್ಲ, ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಅವಾಗ ಜೋಂಗ್ ಅರ್ಥ ಮಾಡ್ಕೋತಾಳೆ, ಓಕೆ ಇನ್ನೊಬ್ಬ ಸ್ಟೂಡೆಂಟ್ ಸಿಗ್ತಾ ಅನ್ಸುತ್ತೆ ಅಜ್ಜಿಗೆ ಅನ್ಬಿಟ್ಟು ಆ ವಾಚ್ನ ಖುಷಿಯಿಂದ ತಗೊಳ್ಳಿ ಅಂತ ಅನ್ಬಿಟ್ಟು ಆ ವಾಚ್ನ ಅವ್ನ್ ಕೇಳ್ಕೊಟ್ಟು ಅಲ್ಲಿಂದ ಖುಷಿಯಾಗಿ ಹೊರಡ್ತಾಳೆ. ಅದಕ್ಕೆ ಈ ಮೂವಿ ಹೆಸರು 8th Day of the Week. ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ, ಅಕಸ್ಮಾತ್ ನಿಮ್ಗೆ 1 ವೀಕಲ್ಲಿ 1 ಡೇ ಎಕ್ಸ್ಟ್ರಾ ಸಿಕ್ಕಿದ್ರೆ ನೀವ್ ಏನ್ ಮಾಡಬಹುದು, ಏನೆಲ್ಲ ಮಾಡಬಹುದು ಅಂತ ನನಗೆ ಮರೀದಿರೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.